ಚಿತ್ರದುರ್ಗದಲ್ಲಿ ಮೇ 9ರಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ಅತಿ ಅದ್ದೂರಿಯಾಗಿ ಜರುಗಲಿದೆ. ಈಗಾಗಲೇ ಕಾರ್ಯಕ್ರಮದ ಸಿದ್ಧತೆಗಳು ಭರದಿಂದ ಸಾಗಿದ್ದು, ಈ ಬಗ್ಗೆ ಬೆಳಗಾವಿಯಲ್ಲಿ ಅಭಿಮಾನೋತ್ಸವ ಅಧ್ಯಕ್ಷ ಪ್ರಭಾಕರ್ ಕೋರೆ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಎಲ್ಲಾ ಜಾತಿ ಸಮುದಾಯದ ಮಠಾಧೀಶರು ಬರ್ತಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಪ್ರಭಾಕರ್ ಕೋರೆ ಮಾತನಾಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ 5 ಲಕ್ಷ ಜನರು ಸೇರುವ ನಿರೀಕ್ಷೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ತಾರೀಕಿಗೆ ಚಿತ್ರದುರ್ಗದಲ್ಲಿ ನಮ್ಮ ಮುಖಂಡರು ದೇಶ ಕಂಡ ಒಬ್ಬ ವಿಶೇಷವಾದ ರಾಜಕೀಯ ವ್ಯಕ್ತಿತ್ವ ಹೊಂದಿರುವ ಮಾನ್ಯ ಯಡಿಯೂರಪ್ಪ ಅವ್ರದ್ದು 50ನೇ ವರ್ಷದ ಸಂಪೂರ್ಣ ರಾಜಕೀಯ ಜೀವನದಲ್ಲಿ ಅಭಿನಂದನೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಹೆಚ್ಚಿನ ಜನ ಬೆಳಗಾವಿ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕದ ಜನ ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ ಬೆಳಗಾವಿ ಮೇಲೆ ಅವರು ಸ್ಪೆಷಲ್ ಭಾಳಷ್ಟು ಮೊದಲಿಂದನೂ ಅಭಿಮಾನ, ಪ್ರೇಮ. ಯಾವುದೂ ಆಗಬೇಕಾದ್ರೆ ಬೆಳಗಾವಿ ಮೊದಲನೇ ಪ್ರಾಶಸ್ತಿ. ಅದು ವಿಶ್ವ ಕನ್ನಡ ಸಮ್ಮೇಳನ ಇರ್ಬೋದು, ವಿಧಾನಮಂಡಲದ ಅಧಿವೇಶನ ಇರ್ಬೋದು, ವಿಧಾನಮಂಡಲ ಕಟ್ಟಡ ಇರ್ಬೋದು, ಅಥವಾ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಇರ್ಬೋದು, ನಿಲ್ಲಿಂಗಪ್ಪ ರಿಸರ್ಚ್ ಸೆಂಟರ್ ಇರ್ಬೋದು, ಈ ಕನ್ನಡ ಭವನ ಇರ್ಬೋದು, ಇದನ್ನೆಲ್ಲ ಕೊಟ್ಟದ ದೊಡ್ಡ ವ್ಯಕ್ತಿತ್ವ ಹೊಂದಿರೋ ಯಡಿಯೂರಪ್ಪ ಅವರು 50 ವರ್ಷ ಜೀವನಕ್ಕೆ ರಾಜಕೀಯದಲ್ಲಿ ಆಗ್ತಾ ಇರೋದು ಅಭಿಮಾನದಿಂದ ಆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಭಾಳಷ್ಟು ಜನ ಇಲ್ಲಿಂದ ಬೆಳಗಾವಿ ಜಿಲ್ಲೆಯಿಂದ ಬರ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಆಯಿತು, ಅದ್ರ ಜೊತೆಗೇ ಅಧಿವೇಶನ ಕೂಡ ನಡೀತು. ಅವರು ವಿಶ್ವ ಕನ್ನಡ ಸಮ್ಮೇಳನದಾಗೂ ಅವ್ರು ಸಿ ಎಮ್ ಇದ್ದರು. ಆ ಎರಡೂ ಕಾರ್ಯಕ್ರಮದ ನೇತೃತ್ವ ನಿಮಗೆ ಕೊಟ್ಟಿದ್ದು, ಈ ಕಾರ್ಯಕ್ರಮದ ನೇತೃತ್ವ ನಿಮಗೆ ಕೊಟ್ಟಿದ್ದಾರೆ. ಇಲ್ಲ ಅದಕ್ಕೆ ನೋಡ್ರಿ, ಮುಖ್ಯಂದ್ರೆ ಅವ್ರದ್ದು ಒಬ್ಬ ಶಿಷ್ಯ. ನಾವು ಆ ಶಿಷ್ಯಗೆ ಯಾವಾಗಲೂ ಒಬ್ಬ ಗುರುನ 50 ವರ್ಷದ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮಗೂ ಭಾಳಷ್ಟು ಸ್ವಾಭಿಮಾನ, ಖುಷಿ ಅನ್ನಿಸ್ತದೆ. ಬೆಳಗಾವಿಂದ ಒಂದು 10,000 ಜನ ಹೋಗ್ಬೋದು ಅಂತ ಆಸೆ. ಇದಿಷ್ಟು ಈ ಕ್ಷಣದ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಿತ್ರದುರ್ಗದಲ್ಲಿ ಮೇ 9ರಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ಅತಿ ಅದ್ದೂರಿಯಾಗಿ ಜರುಗಲಿದೆ. ಈಗಾಗಲೇ ಕಾರ್ಯಕ್ರಮದ ಸಿದ್ಧತೆಗಳು ಭರದಿಂದ ಸಾಗಿದ್ದು, ಈ ಬಗ್ಗೆ ಬೆಳಗಾವಿಯಲ್ಲಿ ಅಭಿಮಾನೋತ್ಸವ ಅಧ್ಯಕ್ಷ ಪ್ರಭಾಕರ್ ಕೋರೆ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಎಲ್ಲಾ ಜಾತಿ ಸಮುದಾಯದ ಮಠಾಧೀಶರು ಬರ್ತಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಪ್ರಭಾಕರ್ ಕೋರೆ ಮಾತನಾಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ 5 ಲಕ್ಷ ಜನರು ಸೇರುವ ನಿರೀಕ್ಷೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ತಾರೀಕಿಗೆ ಚಿತ್ರದುರ್ಗದಲ್ಲಿ ನಮ್ಮ ಮುಖಂಡರು ದೇಶ ಕಂಡ ಒಬ್ಬ ವಿಶೇಷವಾದ ರಾಜಕೀಯ ವ್ಯಕ್ತಿತ್ವ ಹೊಂದಿರುವ ಮಾನ್ಯ ಯಡಿಯೂರಪ್ಪ ಅವ್ರದ್ದು 50ನೇ ವರ್ಷದ ಸಂಪೂರ್ಣ ರಾಜಕೀಯ ಜೀವನದಲ್ಲಿ ಅಭಿನಂದನೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಹೆಚ್ಚಿನ ಜನ ಬೆಳಗಾವಿ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕದ ಜನ ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ ಬೆಳಗಾವಿ ಮೇಲೆ ಅವರು ಸ್ಪೆಷಲ್ ಭಾಳಷ್ಟು ಮೊದಲಿಂದನೂ ಅಭಿಮಾನ, ಪ್ರೇಮ. ಯಾವುದೂ ಆಗಬೇಕಾದ್ರೆ ಬೆಳಗಾವಿ ಮೊದಲನೇ ಪ್ರಾಶಸ್ತಿ. ಅದು ವಿಶ್ವ ಕನ್ನಡ ಸಮ್ಮೇಳನ ಇರ್ಬೋದು, ವಿಧಾನಮಂಡಲದ ಅಧಿವೇಶನ ಇರ್ಬೋದು, ವಿಧಾನಮಂಡಲ ಕಟ್ಟಡ ಇರ್ಬೋದು, ಅಥವಾ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಇರ್ಬೋದು, ನಿಲ್ಲಿಂಗಪ್ಪ ರಿಸರ್ಚ್ ಸೆಂಟರ್ ಇರ್ಬೋದು, ಈ ಕನ್ನಡ ಭವನ ಇರ್ಬೋದು, ಇದನ್ನೆಲ್ಲ ಕೊಟ್ಟದ ದೊಡ್ಡ ವ್ಯಕ್ತಿತ್ವ ಹೊಂದಿರೋ ಯಡಿಯೂರಪ್ಪ ಅವರು 50 ವರ್ಷ ಜೀವನಕ್ಕೆ ರಾಜಕೀಯದಲ್ಲಿ ಆಗ್ತಾ ಇರೋದು ಅಭಿಮಾನದಿಂದ ಆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಭಾಳಷ್ಟು ಜನ ಇಲ್ಲಿಂದ ಬೆಳಗಾವಿ ಜಿಲ್ಲೆಯಿಂದ ಬರ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಆಯಿತು, ಅದ್ರ ಜೊತೆಗೇ ಅಧಿವೇಶನ ಕೂಡ ನಡೀತು. ಅವರು ವಿಶ್ವ ಕನ್ನಡ ಸಮ್ಮೇಳನದಾಗೂ ಅವ್ರು ಸಿ ಎಮ್ ಇದ್ದರು. ಆ ಎರಡೂ ಕಾರ್ಯಕ್ರಮದ ನೇತೃತ್ವ ನಿಮಗೆ ಕೊಟ್ಟಿದ್ದು, ಈ ಕಾರ್ಯಕ್ರಮದ ನೇತೃತ್ವ ನಿಮಗೆ ಕೊಟ್ಟಿದ್ದಾರೆ. ಇಲ್ಲ ಅದಕ್ಕೆ ನೋಡ್ರಿ, ಮುಖ್ಯಂದ್ರೆ ಅವ್ರದ್ದು ಒಬ್ಬ ಶಿಷ್ಯ. ನಾವು ಆ ಶಿಷ್ಯಗೆ ಯಾವಾಗಲೂ ಒಬ್ಬ ಗುರುನ 50 ವರ್ಷದ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮಗೂ ಭಾಳಷ್ಟು ಸ್ವಾಭಿಮಾನ, ಖುಷಿ ಅನ್ನಿಸ್ತದೆ. ಬೆಳಗಾವಿಂದ ಒಂದು 10,000 ಜನ ಹೋಗ್ಬೋದು ಅಂತ ಆಸೆ. ಇದಿಷ್ಟು ಈ ಕ್ಷಣದ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಿತ್ರದುರ್ಗದಲ್ಲಿ ಮೇ 9ರಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ಅತಿ ಅದ್ದೂರಿಯಾಗಿ ಜರುಗಲಿದೆ. ಈಗಾಗಲೇ ಕಾರ್ಯಕ್ರಮದ ಸಿದ್ಧತೆಗಳು ಭರದಿಂದ ಸಾಗಿದ್ದು, ಈ ಬಗ್ಗೆ ಬೆಳಗಾವಿಯಲ್ಲಿ ಅಭಿಮಾನೋತ್ಸವ ಅಧ್ಯಕ್ಷ ಪ್ರಭಾಕರ್ ಕೋರೆ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಎಲ್ಲಾ ಜಾತಿ ಸಮುದಾಯದ ಮಠಾಧೀಶರು ಬರ್ತಾರೆ. ಕೇಂದ್ರ ಗೃಹ ಸಚಿವ
ಅಮಿತ್ ಶಾ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಪ್ರಭಾಕರ್ ಕೋರೆ ಮಾತನಾಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ 5 ಲಕ್ಷ ಜನರು ಸೇರುವ ನಿರೀಕ್ಷೆ ಇದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ತಾರೀಕಿಗೆ ಚಿತ್ರದುರ್ಗದಲ್ಲಿ ನಮ್ಮ ಮುಖಂಡರು, ದೇಶ ಕಂಡ ಒಬ್ಬ ವಿಶೇಷವಾದ ರಾಜಕೀಯ ವ್ಯಕ್ತಿತ್ವ ಹೊಂದಿರುವ ಮಾನ್ಯ ಯಡಿಯೂರಪ್ಪ ಅವ್ರದ್ದು 50ನೇ ವರ್ಷದ ಸಂಪೂರ್ಣ ರಾಜಕೀಯ ಜೀವನದಲ್ಲಿ ಅಭಿನಂದನೆ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಹೆಚ್ಚಿನ ಜನ ಬೆಳಗಾವಿ ಜಿಲ್ಲೆಯಲ್ಲಿ, ಉತ್ತರ ಕರ್ನಾಟಕದ ಜನ ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ ಬೆಳಗಾವಿ ಮೇಲೆ ಅವರು ಸ್ಪೆಷಲ್ ಭಾಳಷ್ಟು ಮೊದಲಿಂದನೂ ಅಭಿಮಾನ, ಪ್ರೇಮ. ಯಾವುದೂ ಆಗಬೇಕಾದ್ರೆ ಬೆಳಗಾವಿ ಮೊದಲನೇ ಪ್ರಾಶಸ್ತಿ. ಅದು ವಿಶ್ವ ಕನ್ನಡ ಸಮ್ಮೇಳನ ಇರ್ಬೋದು, ವಿಧಾನಮಂಡಲದ ಅಧಿವೇಶನ ಇರ್ಬೋದು, ವಿಧಾನಮಂಡಲ ಕಟ್ಟಡ ಇರ್ಬೋದು, ಅಥವಾ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಇರ್ಬೋದು, ನಿಜಲಿಂಗಪ್ಪ ರಿಸರ್ಚ್ ಸೆಂಟರ್ ಇರ್ಬೋದು, ಈ ಕನ್ನಡ ಭವನ ಇರ್ಬೋದು, ಇದನ್ನೆಲ್ಲ ಕೊಟ್ಟದ ದೊಡ್ಡ ವ್ಯಕ್ತಿತ್ವ ಹೊಂದಿರೋ ಯಡಿಯೂರಪ್ಪ ಅವರು 50 ವರ್ಷ ಜೀವನಕ್ಕೆ ರಾಜಕೀಯದಲ್ಲಿ ಆಗ್ತಾ ಇರೋದು ಅಭಿಮಾನದಿಂದ ಆ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಭಾಳಷ್ಟು ಜನ ಇಲ್ಲಿಂದ ಬೆಳಗಾವಿ ಜಿಲ್ಲೆಯಿಂದ ಬರ್ತಾ ಇದ್ದಾರೆ. ಈಗ ಬೆಳಗಾವಿಯಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಆಯಿತು, ಅದ್ರ ಜೊತೆಗೇ ಅಧಿವೇಶನ ಕೂಡ ನಡೀತು. ಅವರು ಹೌದು, ವಿಶ್ವ ಕನ್ನಡ ಸಮ್ಮೇಳನ ಆದವು, ಅವ್ರು CM ಇದ್ದರು. ಆ 2 ಕಾರ್ಯಕ್ರಮ ನೇತೃತ್ವ ನಿಮಗೆ ಕೊಟ್ಟಿದ್ದು. ಈ ಕಾರ್ಯಕ್ರಮ ನೇತೃತ್ವ ನಿಮಗೆ ಕೊಟ್ಟಿದ್ದಾರೆ. ಇಲ್ಲ ಅದಕ್ಕೆ ಇದ್ರಿ ಮುಖ್ಯಂದ ಅವ್ರದ್ದು ಒಬ್ಬ ಶಿಷ್ಯ. ನಾವು ಆ ಶಿಷ್ಯಗೆ ಯಾವಾಗಲೂ ಒಬ್ಬ ಗುರುನ 50 ವರ್ಷದ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮಗೂ ಭಾಳಷ್ಟು ಸ್ವಾಭಿಮಾನ, ಖುಷಿ ಅನ್ನಿಸ್ತದೆ. ಬೆಳಗಾವಿಂದ ಒಂದು 10,000 ಜನ ಹೋಗ್ಬೋದು ಅಂತ ಆಸೆ. ಇದಿಷ್ಟು ಕ್ಷಣದ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಿತ್ರದುರ್ಗದಲ್ಲಿ ಮೇ 9ರಂದು ಮಾಜಿ CM BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ಅತಿ ಅದ್ದೂರಿಯಾಗಿ ಜರುಗಲಿದೆ. ಈಗಾಗಲೇ ಕಾರ್ಯಕ್ರಮದ ಸಿದ್ಧತೆಗಳು ಭರದಿಂದ ಸಾಗಿದ್ದು, ಈ ಬಗ್ಗೆ ಬೆಳಗಾವಿಯಲ್ಲಿ ಅಭಿಮಾನೋತ್ಸವ ಅಧ್ಯಕ್ಷ ಪ್ರಭಾಕರ್ ಕೋರೆ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಎಲ್ಲ ಜಾತಿ ಸಮುದಾಯದ ಮಠಾಧೀಶರು ಬರ್ತಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಪ್ರಭಾಕರ್ ಕೋರೆ ಮಾತನಾಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ 5 ಲಕ್ಷ ಜನರು ಸೇರುವ ನಿರೀಕ್ಷೆ ಇದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ತಾರೀಕಿಗೆ ಚಿತ್ರದುರ್ಗದಲ್ಲಿ ನಮ್ಮ ಮುಖಂಡರು, ದೇಶ ಕಂಡ ಒಬ್ಬ ವಿಶೇಷವಾದ ರಾಜಕೀಯ ವ್ಯಕ್ತಿತ್ವ ಹೊಂದಿರುವ ಮಾನ್ಯ ಯಡಿಯೂರಪ್ಪ ಅವ್ರದ್ದು 50ನೇ ವರ್ಷದ ಸಂಪೂರ್ಣ ರಾಜಕೀಯ ಜೀವನದಲ್ಲಿ ಅಭಿನಂದನೆ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಹೆಚ್ಚಿನ ಜನ ಬೆಳಗಾವಿ ಜಿಲ್ಲೆಯಲ್ಲಿ, ಉತ್ತರ ಕರ್ನಾಟಕದ ಜನ ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ ಬೆಳಗಾವಿ ಮೇಲೆ ಅವರು ಸ್ಪೆಷಲ್ ಭಾಳಷ್ಟು ಮೊದಲಿಂದನೂ ಅಭಿಮಾನ, ಪ್ರೇಮ. ಯಾವುದೂ ಆಗಬೇಕಾದ್ರೆ ಬೆಳಗಾವಿ ಮೊದಲನೇ ಪ್ರಾಶಸ್ತಿ. ಅದು ವಿಶ್ವ ಕನ್ನಡ ಸಮ್ಮೇಳನ ಇರ್ಬೋದು, ವಿಧಾನಮಂಡಲದ ಅಧಿವೇಶನ ಇರ್ಬೋದು, ವಿಧಾನಮಂಡಲ ಕಟ್ಟಡ ಇರ್ಬೋದು, ಅಥವಾ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಇರ್ಬೋದು, ನಿಜಲಿಂಗಪ್ಪ ರಿಸರ್ಚ್ ಸೆಂಟರ್ ಇರ್ಬೋದು, ಈ ಕನ್ನಡ ಭವನ ಇರ್ಬೋದು, ಇದನ್ನೆಲ್ಲ ಕೊಟ್ಟದ ದೊಡ್ಡ ವ್ಯಕ್ತಿತ್ವ ಹೊಂದಿರೋ ಯಡಿಯೂರಪ್ಪ ಅವರು 50 ವರ್ಷ ಜೀವನಕ್ಕೆ ರಾಜಕೀಯದಲ್ಲಿ ಆಗ್ತಾ ಇರೋದು ಅಭಿಮಾನದಿಂದ ಆ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಭಾಳಷ್ಟು ಜನ ಇಲ್ಲಿಂದ ಬೆಳಗಾವಿ ಜಿಲ್ಲೆಯಿಂದ ಬರ್ತಾ ಇದ್ದಾರೆ. ಈಗ ಬೆಳಗಾವಿಯಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಆಯಿತು, ಅದ್ರ ಜೊತೆಗೇ ಅಧಿವೇಶನ ಕೂಡ ನಡೀತು. ಅವರು ಹೌದು, ವಿಶ್ವ ಕನ್ನಡ ಸಮ್ಮೇಳನ ಆದವು, ಅವ್ರು CM ಇದ್ದರು. ಆ 2 ಕಾರ್ಯಕ್ರಮ ನೇತೃತ್ವ ನಿಮಗೆ ಕೊಟ್ಟಿದ್ದು. ಈ ಕಾರ್ಯಕ್ರಮ ನೇತೃತ್ವ ನಿಮಗೆ ಕೊಟ್ಟಿದ್ದಾರೆ. ಇಲ್ಲ ಅದಕ್ಕೆ ಇದ್ರಿ ಮುಖ್ಯಂದ ಅವ್ರದ್ದು ಒಬ್ಬ ಶಿಷ್ಯ. ನಾವು ಆ ಶಿಷ್ಯಗೆ ಯಾವಾಗಲೂ ಒಬ್ಬ ಗುರುನ 50 ವರ್ಷದ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮಗೂ ಭಾಳಷ್ಟು ಸ್ವಾಭಿಮಾನ, ಖುಷಿ ಅನ್ನಿಸ್ತದೆ. ಬೆಳಗಾವಿಂದ ಒಂದು 10,000 ಜನ ಹೋಗ್ಬೋದು ಅಂತ ಆಸೆ. ಇದಿಷ್ಟು ಕ್ಷಣದ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.